ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 16 ಆಗಸ್ಟ್ 2024. ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ. ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ಇವತ್ತು ನಿಫ್ಟಿ 50 ನೋಡೋದಾದರೆ ಒಂದು ಒಳ್ಳೆಯ ಏರಿಕೆ ತೋರಿಸಿದರೆ ಸುಮಾರು 1.65%, ಅಂದರೆ ಇದೊಂದು ಒಳ್ಳೆಯ ದೊಡ್ಡ ಏರಿಕೆನೇ ಅಂತ ಹೇಳ್ಬೋದು. ಏರಿಕೆ ತೋರಿಸಿದರೆ ಅಂದರೆ ಸುಮಾರು 397.40 ಪಾಯಿಂಟ್ಸ್ಗಳಷ್ಟು ಏರಿದೆ ಇವತ್ತು ಒಂದೇ ದಿವಸದಲ್ಲಿ. ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,541.15 ಪಾಯಿಂಟ್ಸಿಗೆ ಇವತ್ತು ನಿಫ್ಟಿ 50 ಕ್ಲೋಸ್ ಆಯಿತು. ಅದೇ ರೀತಿ ನಾವು BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 1.68% ಅಷ್ಟು ಏರಿದೆ, ಅಂದರೆ 1,330.96 ಪಾಯಿಂಟ್ಸ್ಗಳಷ್ಟು ಇವತ್ತು ಏರಿಕೆ ಆಗಿದೆ. ಕ್ಲೋಸ್ ಆಗಬೇಕಾದ್ರೆ ಸುಮಾರು ಹೆಚ್ಚು ಕಡಿಮೆ 80,000 ದಾಟಿದೆ ಅಂತ ಹೇಳ್ಬೋದು. 80,436.84 ಪಾಯಿಂಟ್ಸ್ಗಳಿಗೆ ಇವತ್ತು BSE ಸೆನ್ಸೆಕ್ಸ್ ಇವತ್ತು ಕ್ಲೋಸ್ ಆಗಿದೆ. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂದರೆ ಹೆಚ್ಚು ಕಡಿಮೆ ಎಲ್ಲ ಶೇರ್ಸ್ಗಳಲ್ಲೂ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಓವರಾಲ್ ಆಗಿ ನಿಫ್ಟಿ 50ನಲ್ಲೇ ಏರಿಕೆ ಆಗಿದೆ. ಶೇರ್ ಮಾರ್ಕೆಟ್ನಲ್ಲಿ ಇವತ್ತು ಬೈಯಿಂಗ್ ಚೆನ್ನಾಗಿತ್ತು. ವಿಪ್ರೋ ಶೇರ್ಸ್ಗಳಲ್ಲಿ ಟಾಪ್ ಗೆನರ್ಸ್ ಅಂದರೆ ವಿಪ್ರೋ ಶೇರ್ಸ್ಗಳು, ಟೆಕ್ ಮಹೇಂದ್ರ, ಗ್ರಾಸಿಮ್ ಇಂಡಸ್ಟ್ರಿ ಶೇರ್ಸ್ಗಳು, ಮಹೇಂದ್ರ ಆ್ಯಂಡ್ ಮಹೇಂದ್ರದಲ್ಲೂ ಒಳ್ಳೆ ಏರಿಕೆ ಆಗಿದೆ. ಇದರದ್ದು ಒಂದು ವೆಹಿಕಲ್ಲು ಲಾಂಚ್ ಆಯಿತು. ಟಾಟಾ ಮೋಟರ್ಸು, ಹಾಗೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡು, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ಸು, ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ಸ್, ಅಪೋಲೋ ಹಾಸ್ಪಿಟಲ್ಸ್, HCL ಟೆಕ್ನಾಲಜೀಸ್, LTI ಮೈಂಟ್ರಿ ಲಿಮಿಟೆಡ್, ಟಾಟಾ ಸ್ಟೀಲ್, ಭಾರತ್ ಪೆಟ್ರೋಲಿಯಂ, ಅಡಾನಿ ಎಂಟರ್ಪ್ರೈಸಸ್ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ ICICI ಬ್ಯಾಂಕ್, ಅಡಾನಿ ಪೋರ್ಟ್ಸ್, ITC, ನೆಸ್ಲೆ ಇಂಡಿಯಾ, ಬಜಾಜ್ ಫಿನಾನ್ಸ್, ಇಂಡಾಲ್ಕೋ ಇಂಡಸ್ಟ್ರೀಸ್, JSW ಸ್ಟೀಲ್ಸ್ನಲ್ಲೂ ಏರಿಕೆ ಆಗಿದೆ. ಇನ್ಫೋಸಿಸ್, ಇಂಡಸ್ ಇಂಡ್ ಬ್ಯಾಂಕ್, ಐಚರ್ ಮೋಟರ್ಸ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಈ ಎಲ್ಲ ಶೇರ್ಸ್ಗಳಲ್ಲಿ ಇವತ್ತು ಒಳ್ಳೆಯ ಏರಿಕೆ ತೋರಿಸಿದೆ ನಮ್ಮ ಶೇರ್ ಮಾರ್ಕೆಟು. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.